ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಭವ್ಯ. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೋಗ್ತಾ ಇರೋದು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ಗೆ. ಸೊ ಬೇಗ ಬೆಳಿಗ್ಗೆ ರೆಡಿಯಾಗಿ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಕಡೆಗೆ ಹೊರಟ್ವಿ. ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ಡೂ ವಾಚ್ ದ ವಿಡಿಯೋ ಟಿಲ್ ದ ಎಂಡ್. ಸೊ ಫೈನಲಿ ಐ ಹ್ಯಾವ್ ರೀಚ್ಡ್ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್. ಸೊ ಬೇಗ ಎಂಟರ್ ಆದ್ವಿ. 2 ಟಿಕೆಟ್ಸ್ ಪರ್ಚೇಸ್ ಮಾಡಿದ್ವಿ. ಸೊ 2 ಟಿಕೆಟ್ಸ್ನ ತಗೊಂಡು ಬೇಗ ಎಂಟರ್ ಆಗಿ ಫಸ್ಟಿಗೆ ನಾವು ಮಂಗನ ನೋಡಿದ್ವಿ. ಈ ವಾಸ್ ವೆಲ್ಕಮಿಂಗ್ ಅಸ್ ವೆರಿ ನೈಸ್ಲಿ. ಬೇಗ ಒಂದು ಕ್ವಿಕ್ ಶಾಟ್ ತಗೊಂಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟಿಗೆ ನಾನು ನೋಡಿದ್ದು ಜಿಬ್ರಾ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಫಸ್ಟ್ ಟೈಮ್ ಝೂಗೆ ಹೋಗ್ತಿರೋದು, ಅದನ್ನು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕಿಗೆ. ಇಟ್ಸ್ ಬೀನ್ 7 years ನಾನು ಬ್ಯಾಂಗ್ಳೂರಿಗೆ ಬಂದು. ಇನ್ನೂವರೆಗೂ ನಾನು ನ್ಯಾಷನಲ್ ಪಾರ್ಕಿಗೆ ಹೋಗಿಲ್ಲ ಆಗಿದೆ. ಫಸ್ಟ್ ಟೈಮ್ ಐ ವೆಂಟ್. ಸೊ ತುಂಬ ಪ್ರಾಣಿಗಳನ್ನು ನೋಡಿದೆ. ಸೊ ಇಲ್ಲಿ ಬಂದ್ಬಿಟ್ಟು ರಿವರ್ ರಾಫ್ಟಿಂಗ್ ಸಹ ಇದೆ. ಸೊ ಅನ್ಫಾರ್ಚುನೇಟ್ಲಿ ವೆನ್ ಐ ವೆಂಟ್ ಇಟ್ ವಾಸ್ ಕ್ಲೋಸ್ಡ್. ಮುಂದೆ ಪ್ರಾಣಿಗಳನ್ನೆಲ್ಲ ನೋಡ್ತಾ ಹೊರಟ್ವಿ. ಎಲ್ಲ ಕ್ಯೂಟ್ ಪ್ರಾಣಿಗಳು ಎಲ್ಲ ತಿಂಡಿ ತಿಂದ್ಬಿಟ್ಟು ರಿಲ್ಯಾಕ್ಸೇಷನ್ ಮೋಡಲ್ಲಿದ್ದರು. ಸೊ ಐ ಡಿಂಟ್ ಡಿಸ್ಟರ್ಬ್ ದೆಮ್. ನೋಡಿ ಎಷ್ಟು ಕ್ಯೂಟಾಗಿದೆ ಹಿಪ್ಪೋಪೊಟಮಸ್. ನಾನು ಇನ್ನೂವರೆಗೂ ಆನೆ ಮತ್ತು ಮಂಗಗಳನ್ನು ಬಿಟ್ಟು ಬೇರೆ ಯಾವುದೂ ಪ್ರಾಣಿಗಳನ್ನು ನೋಡಿಲ್ಲ ಆಗಿದೆ. ದಿಸ್ ದ ಫಸ್ಟ್ ಟೈಮ್ ಐ ಹ್ಯಾವ್ ಸೀನ್. ಸೊ ಐ ವಾಸ್ ಸೋ ಹ್ಯಾಪಿ. ತುಂಬ ಖುಷಿ ಆಗ್ತಾ ಇತ್ತು ಆ್ಯಂಡ್ ಐ ವಾಸ್ ಸೋ ಕ್ಯೂರಿಯಸ್. ನೋಡಿ ಚಿರತೆನೆಲ್ಲ ನೋಡಿ ತುಂಬ ಖುಷಿ ಆಯಿತು ಆ್ಯಂಡ್ ಹೆದರಿಕೆನೂ ಆಯಿತು. ಆ್ಯಂಡ್ ನಾವು ಹೋದಾಗ ಸಿಂಹ ಮಲ್ಕೊಂಡಿತ್ತು, ಬಿಕಾಸ್ ಅದು ಮುಂಚೆನೇ ಎಲ್ಲ ಹೊಟ್ಟೆ ತುಂಬ ತಿಂಡಿ ತಿಂದು ಹಿ ವಾಸ್ ಸ್ಲೀಪಿಂಗ್. ಆ್ಯಂಡ್ ತುಂಬ ಕ್ಯೂಟ್ ಬರ್ಡ್ಸ್ಗಳನ್ನೆಲ್ಲ ನೋಡಿದ್ವಿ. ನೋಡಿ ಎಷ್ಟೆಲ್ಲ ಕ್ಯೂಟ್ ಆಗಿದೆ. ಆ್ಯಂಡ್ ವೈಟ್ ಪಿಕಾಕ್ ಇದನ್ನು ಫಸ್ಟ್ ಟೈಮ್ ನೋಡಿದ್ದು ನಾನು. ಆ್ಯಕ್ಚುಲಿ ನಾನು ಹೇಳ್ದಂಗೆ ನಾನು ಲೈವ್ ಆಗಿ ಆ್ಯಕ್ಚುಲಿ ಫಸ್ಟ್ ಟೈಮ್ ಎಲ್ಲ ಪ್ರಾಣಿ ಪಕ್ಷಿಗಳನ್ನೆಲ್ಲ ನೋಡ್ತಿರೋದು. ಸಮ್ ಆಫ್ ದೆಮ್ ಐ ಹ್ಯಾವ್ ಸೀನ್ ಬಿಫೋರ್, ಬಟ್ ಟೈಗರ್ ಮತ್ತು ತುಂಬ ಪ್ರಾಣಿಗಳನ್ನೆಲ್ಲ ಫಸ್ಟ್ ಟೈಮ್ ನೋಡ್ತಿರೋದು. ನೋಡಿ ಎಲ್ಲ ಆಮೆಗಳೆಲ್ಲ ಮಲ್ಕೊಂಡ್ಬಿಟ್ಟಿದೆ. ಸೋ ಸ್ಯಾಡ್. ಮುಳ್ಹಂದಿನೂ ನೋಡಿದೆ ಆ್ಯಂಡ್ ಹೆಬ್ಬಾವು ಈವನ್ ಅದೂ ಮಲ್ಕೊಂಡಿತ್ತು. ನೋಡಿ ಬ್ಲ್ಯಾಕ್ ಕೋಬ್ರಾ ಹೇಗೆ ಮುಖ ಮೇಲ್ ಮಾಡ್ಕೊಂಡು ನಿಂತ್ಕೊಂಡಿದೆ. ನೋಡಿ ಸಿಂಹ ಮಲ್ಕೊಂಡೇ ಇತ್ತು ನಾವು ಹೋದಾಗ. ಐ ಮಿಸ್ಡ್ ಇಟ್. ಎಲ್ಲ ಪಕ್ಷಿಗಳು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದೆ. ಆ್ಯಂಡ್ ಇವನ್ ಮೊಸಳೆ ಸಹ ಇತ್ತು. ಕ್ಯೂಟ್ ಲಿಟಲ್ ಬರ್ಡ್ಸ್. ನೋಡಿ ಮಂಗಗಳು ಎಷ್ಟು ಚೆನ್ನಾಗಿ ಕೂತ್ಕೊಂಡಿದೆ. ಇಲ್ಲಿ ನೋಡಿ ಮಂಗ ಎಷ್ಟು ಕ್ಯೂಟಾಗಿ ಏನು ತೆಗಿತಾ ಇತ್ತು. ಆ್ಯಂಡ್ ಇವನ್ ನನ್ನ ನಾಯಿ ಸಹ ನೋಡಿದೆ. ಆ್ಯಂಡ್ ಅಲ್ಲಿಂದ ನಾನು ಬಂದುಬಿಟ್ಟು ಮಕ್ಕಳು ಗಾರ್ಡನಿಗೆ ಹೋದೆ. ಚೆನ್ನಾಗಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ರು. ಅಗೇನಲ್ಲಿ ಸೆಕ್ಯೂರಿಟಿ ಅಂಕಲ್ ಕೇಳಿದೆ ನಾವು ಆಟ ಆಡ್ಬೋದಾ ಅಂತ. ಲಿಟ್ರಲಿ ಆನ್ ಫೇಸ್ ಈ ಡಿನೈಡ್ ಇಟ್. ಇಟ್ಸ್ ಓಕೆ. ಇವರಿಗೆಲ್ಲ ನೋಡಿ ತುಂಬ ಖುಷಿ ಆಯಿತು. ಅಗೇನ್ ತುಂಬ ಹೊತ್ತಾಯಿತು. ಸೊ ಮನೆ ಕಡೆ ಹೊರಟ್ವಿ. ಸೊ ಬರ್ತಾ ಸ್ವಲ್ಪ ವಿಡಿಯೋ ಮಾಡಿ ಪೋಸ್ ಎಲ್ಲ ಕೊಟ್ಟು, ತುಂಬ ಬಿಸಿಲಿತ್ತು, ಊಟ ಎಲ್ಲ ಮುಗಿಸಿ ಲೆಟ್ಸ್ ಗೋ ಟು ಹೋಮ್. ಈಗ ಕ್ರಿಸ್ಮಸ್ ಹತ್ರ ಬರೋ ಕಾರಣದಿಂದ ಎಲ್ಲ ಚರ್ಚ್ ಎಲ್ಲ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು. ಬರ್ತಾ ಅದನ್ನು ನೋಡಿದ್ವಿ. ಆ್ಯಂಡ್ ಬರುವಾಗ ದಾರಿಯಲ್ಲಿ ಒಂದು ಏರೋಪ್ಲೇನ್ ಇತ್ತು. ಅದರಲ್ಲಿ ಒಳಗಡೆ ಊಟ ಸರ್ವ್ ಮಾಡ್ತಾರಂತೆ. ಇಟ್ಸ್ ಕೈಂಡ್ ಆಫ್ ಹೋಟೆಲ್. ನಿಮ್ಗೆ ಗೊತ್ತಿಲ್ಲ ಆಗಿತ್ತು, ಫಸ್ಟ್ ಟೈಮ್ ನೋಡಿದ್ದು. ನೆಕ್ಸ್ಟ್ ಟೈಮ್ ಪ್ಲ್ಯಾನ್ ಮಾಡುವ. ಸೊ ಫೈನಲಿ ಮನೆಗೆ ರೀಚ್ ಆದೆ. ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್. ಇಲ್ಲಿಗೂ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಬಾಯ್ ಟೇಕ್ ಕೇರ್.